ಆತ್ಮೀಯ ನನ್ನ ಕರ್ನಾಟಕದ ಸಾರಿಗೆ ನೌಕರ ಬಾಂಧವರಲ್ಲಿ ನನ್ನದೊಂದು ಮನವಿ. ಈಗಾಗಲೇ ಜಂಟಿ ಸಂಘಟನೆಯವರು ತಮ್ಮದೇ ಆದಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಈ ಮುಷ್ಕರ ಸಾರಿಗೆ ನೌಕರಿಗೆ ಬೇಡವಾದಂಥ ಒಂದು ಮುಷ್ಕರ. ಯಾಕಂದರೆ ಇಡೀ ರಾಜ್ಯದ ಸಾರಿಗೆ ನೌಕರಿಗೆ ಬೇಕಾಗಿರುವುದು ರಾಜ್ಯ ಸರ್ಕಾರಿ ನೌಕರಂತೆ ಸರಿ ಸಮಾನ ವೇತನ ಬೇಕಾಗಿದೆ. ಯಾಕಂದರೆ ಈಗಾಗಲೇ ಕಸ ಹೊಡಿತಕ್ಕಂಥವರು, ಗುಡಿಯಲ್ಲಿ ಗಂಟೆ ಬಾರಿಸ್ತಕ್ಕಂಥ ಅರ್ಚಕರಿಗೂ ಕೂಡ 7ನೇ ವೇತನವನ್ನು ಪಡಿತಾ ಇದ್ದಾರೆ. ಆದ್ದರಿಂದ ನಾವು ಶ್ರಮಪಟ್ಟು ದುಡಿತಕ್ಕಂಥ ಒಂದು ಸಾರಿಗೆ ನೌಕರಿಗೆ ಒಂದು ಸರಿ ಸಮಾನ ವೇತನ ಕೇಳಲಾರದಂಥ ಈ ಜಂಟಿಯವರಿಗೆ ನಮ್ಮದೊಂದು ಧಿಕ್ಕಾರವಿರಲಿ. ಆದ್ಮೇಲೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಪ್ರಣಾಳಿಕೆಗಳಿಗೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾರಿಗೆ ನೌಕರಿಗೆ ಸರಿ ಸಮಾನ ವೇತನ ಕೊಡ್ತೀವಿ ಅಂತ ಪ್ರಣಾಳಿಕೆಗಳಿಗೆ ಹಾಕಿದ್ದರು. ಈ ಪ್ರಣಾಳಿಕೆಯ ಅಂಶವನ್ನು ಜಾರಿಗೆ ತರಲು ಅಥವಾ ಒತ್ತಾಯ ಮಾಡಲಿಕ್ಕೆ ಸರ್ಕಾರಕ್ಕೆ ಇವರು ಪ್ರಯತ್ನ ಮಾಡ್ತಾ ಇಲ್ಲ. ಯಾಕಂದರೆ ಇವರಿಗೆ 4 ವರ್ಷಕ್ಕೊಮ್ಮೆ ಬಡದಾಡ್ತಕ್ಕಂಥ ಒಂದು ಅಗ್ರಿಮೆಂಟ್ ವೇತನ ಪದ್ಧತಿ ಬೇಕಾಗಿದೆ. ಈ ಅಗ್ರಿಮೆಂಟು ಕೂಡ ಸರಿಯಾದ ಸಮಯಕ್ಕೂ ಕೂಡ ಆಗೋದಿಲ್ಲ. ಇವರು 12 ಸಂಘಟನೆ ಇಟ್ಟುಕೊಂಡು ನೌಕರಿಗೆ ಅನ್ಯಾಯ ಮಾಡ್ತಾ ಕಾಲ ಕಳೀತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ಸಾರಿಗೆ ನೌಕರರು ಇಂಥವರಿಗೆ ಯಾವುದೇ ಕಾರಣಕ್ಕೆ ಮನ್ನಣೆ ಕೊಡಬಾರ್ದು. ಇದರ ಜೊತೆಗೆ ಈಗಾಗಲೇ ಜಂಟಿ ಸಂಘಟನೆಯಲ್ಲಿರ್ತಕ್ಕಂಥ ಕೆಲವು ಸಂಘಟನೆಗಳು ಇವರ ಮಾತಿಗೆ ಬೇಸತ್ತು ಹೊರಗೆ ಬಂದಿದ್ದಾವೆ. ಅದರ ಜೊತೆಗೆ ಇಂದು ಕೂಡ ಉಚ್ಚ ನ್ಯಾಯಾಲಯವು ಯಾವುದೇ ಕಾರಣಕ್ಕೆ ಸಾರಿಗೆ ನೌಕರರು ಮುಷ್ಕರ ಮಾಡಬಾರ್ದು ಅಂತೇಳಿ ಒಂದು ತಡೆಯಾಜ್ಞೆಯನ್ನು ಕೂಡ ನೀಡಿದೆ. ಆದ್ದರಿಂದ ಇನ್ನಾದರೂ ಕೂಡ ಜಂಟಿ ಸಂಘಟನೆಯವರಿಗೆ ಸಾರಿಗೆ ನೌಕರಿಗೆ ಏನು ಬೇಕಾಗಿದೆ ಅದನ್ನು ಮನದಲ್ಲಿ ಇಟ್ಟುಕೊಂಡು ಹೋರಾಟ ಮಾಡಿದ್ದಾದರೆ ತಮ್ಮ ಒಂದು ಉಳಿವು ಕೂಡ ಸಾರಿಗೆ ನೌಕರ ಮನಸ್ಸಿನಲ್ಲಿ ಉಳಿತಾ ಇದೆ. ಆದ್ದರಿಂದ ಸಂಘಟನೆಗಳ ಚುನಾವಣೆ ಕೂಡ ಬೇಕು. ಅದರ ಜೊತೆಗೆ ನಮಗೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡಿದರೆ ಮಾತ್ರ ಸಂಘಟನೆ ಉಳಿಲಿಕ್ಕೆ ಸಾಧ್ಯವಿದೆ. ಆದ್ದರಿಂದ ಮತ್ತೊಮ್ಮೆ ನಾನು ಜಂಟಿ ಸಂಘಟನೆಯವರಿಗೆ ಸಾರಿಗೆ ನೌಕರ ಪರವಾಗಿ ಬೇಡಿಕೊಳ್ಳೋದಿಷ್ಟೇ, ನೌಕರಿಗೆ ಏನು ಬೇಕಾಗಿದೆ ಅದನ್ನು ತಾವು ಕೇಳಬೇಕು. ಅಂದರೆ ನೌಕರಿಗೆ ಬೇಕಾಗಿರುವುದು ಸರಿ ಸಮಾನ ವೇತನ, ಅಂದರೆ ಹೆಚ್ಚಿನ ವೇತನ. ನೀವು 25% ಕೇಳಿದ್ರು ಕೂಡ ಎಷ್ಟಾಗೋದು? ಬರೀ 3,500 4 5 6 ಸಾವಿರ ರೂಪಾಯಿ ಆಗ್ತದೆ ಅಷ್ಟೇ. ಆದರೆ ರಾಜ್ಯ ಸರ್ಕಾರ ನೌಕರಿಂದ ಸರಿ ಸಮಾನ ವೇತನವನ್ನು ಕೇಳಬೇಕು. ಮತ್ತೊಮ್ಮೆ ನಾನು ನಿಮಗೆ ನೌಕರ ಪರವಾಗಿ ಬೇಡಿಕೊಳ್ಳುತ್ತೇನೆ. ಜಂಟಿ ಸಂಘಟನೆಯವರಿಗೆ ತಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನು ಮಾಡಬಾರ್ದು. ನೌಕರಿಗೆ ಏನು ಬೇಕಾಗಿದೆ, ನೌಕರರು ಏನು ಬಯಸಿದ್ದಾರೆ ಅದನ್ನು ಸರ್ಕಾರದ ಮುಂದೆ ಇಡಬೇಕಂತ ಅನ್ನುವುದೇ ನಮ್ಮ ಉದ್ದೇಶ. ಆದ್ದರಿಂದ ಜಂಟಿ ಸಂಘಟನೆಯವರಿಗೆ ಅಹಂಭಾವನೆ ಇದೆ. ಅದರಲ್ಲಿರ್ತಕ್ಕಂಥ AITC ವಿಜಯ ಭಾಸ್ಕರ್ ಅವರು ನಮ್ಮ ಒಂದು ಯಾವುದೇ ಸ್ಟೇರಿಂಗ್ ಹಿಡಿದಿಲ್ಲ, ನೌಕರಿಯನ್ನು ಕೂಡ ಮಾಡಿಲ್ಲ, ಟಿಕೆಟನ್ನು ಕೊಟ್ಟಿಲ್ಲ. ಇಂಥ ಒಂದು ಅಹಂ ನಾಯಕರಿಗೆ ಬುದ್ಧಿಯನ್ನು ಕಲಿಸೋದೇ ಸಾರಿಗೆ ನೌಕರರ ಒಂದು ಗುಣವಾಗಿದೆ ಅಂತ ಮತ್ತೊಮ್ಮೆ ನಾನು ಬೇಡಿಕೊಳ್ತೀನಿ ಸರ್. ನಮಸ್ಕಾರ ಸರ್.